ಗುರುಗಳೇ, ನೀವು ಹೇಳೋದಾದ್ರೆ ನನಗೆ ಒಂದು ಸಾಮಾನ್ಯ ಜನರಿಗೆ ಕಾಡುವಂತಹ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ ಗುರುಗಳೇ. ನೀವು ಈ ನಂಬರ್ಸ್ನ ನೋಡ್ತಾ ಇದ್ರಿ 9 ಅಂತ. ಮೊನ್ನೆ ಏರ್ ಇಂಡಿಯಾ ಒಂದು ಫ್ಲೈಟ್ ಪತನ ಆದಾಗಲೂ ಕೂಡ ನಂಬರ್ಸ್ ಏನೋ ಸೇರಿಸಿದ್ರು 9 ಅಂತ. ಓಕೆ, ಬಟ್ ಅದ್ರೊಳಗೆ ಕೂರ್ತವರು ಎಲ್ಲ ರಾಶಿಯವರು ಇರ್ತಾರೆ, ಎಲ್ಲ ನಕ್ಷತ್ರದವರು ಇರ್ತಾರೆ. ಅವರು ಹೆಂಗೆ ಬಲಿಯಾಗ್ತಾರೆ ಅನ್ನೋದು ಸಹಜ, ಅಂದರೆ ಸಾಮಾನ್ಯ ಜನರಿಗೆ ಕಾಡೋ ಪ್ರಶ್ನೆ. ಹೆಂಗೆ ಇದು? ಇಲ್ಲಿ ಒಬ್ಬ ಮನುಷ್ಯನಿಗೆ ಟೈಮ್ ಕೆಟ್ಟಿದೆ ಅಂದಾಗ ಅವನ ಜೊತೆಗೆ ಇರೋದಕ್ಕೂ ಕೂಡ ಎಳ್ಕೊಂಡು ಹೋಗುತ್ತೆ. ಅದು ಯಾವಾಗಲೂ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೇ ಇದಕ್ಕೆಲ್ಲ ಪರಿಹಾರ ಏನು ಅಂತ ನೀವು ಕೇಳ್ತಿದ್ವಿ. ಜ್ಯೋತಿಷ್ಯದಲ್ಲಿ ಕಷ್ಟಗಳನ್ನು ಹೇಳಿದ್ಮೇಲೆ ಪರಿಹಾರನೂ ಹೇಳಬೇಕಲ್ವಾ ಅಂತ ಖಂಡಿತ ಹೇಳುತ್ತೆ. ಏನಂತ ಹೇಳುತ್ತೆ ಅಂದರೆ, ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ಗಳು ಟ್ರಾವೆಲ್ ಮಾಡೋದನ್ನು ಅವಾಯ್ಡ್ ಮಾಡಿ. ಫಸ್ಟ್ ಆಫ್ ಆಲ್ ಮೊದಲನೇದು ಈ 2025 ಅನ್ನತಕ್ಕಂಥದ್ರೊಳಗೆ ನಾನು ಆವಾಗಲೇ ಹೇಳ್ದಂಗೆ ಸೆಪ್ಟೆಂಬರ್ 16ನೇ ತಾರೀಕು ತನಕನೂ ಕೂಡ ನಮಗೆ ಲ್ಯಾಂಡ್ ಆಗಲಿ, ಒಂದು ನೀರಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಏದಕ್ಕೆ ಸಂಬಂಧಪಟ್ಟಿದ್ದಾಗಲಿ ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ಸು, ಅವಘಡಗಳು, ತೊಂದರೆಗಳು, ಬೆಂಕಿಯಿಂದ ಆಗ್ತಕ್ಕಂಥದ್ದು ಅಥವಾ ದೈಹಿಕವಾಗಿ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ಅಗ್ನಿ ಅವಘಡಗಳು ಉಂಟಾಗ್ತಕ್ಕಂಥದ್ದು, ವಿಚಿತ್ರವಾದಂತಹ ಘಟನೆಗಳು ಆಗ್ತಕ್ಕಂಥದ್ದು ಕೂಡ ಇನ್ನು ಕಳೆದ ಒಂದು 5 ತಿಂಗಳಲ್ಲಿ ಆಗುತ್ತೆ. ನೀವು ನೋಡೋದಿಲ್ಲ ಅಂತ ಪ್ರಾಣಿಗಳು ಬೇಕಾದ್ರೆ ಆಚೆ ಕಡೆ ಬರುತ್ತವೆ ಪ್ರಪಂಚದಲ್ಲಿ, ಅಥವಾ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಕಣ್ಮರೆ ಆಗುತ್ತೆ. ಈ ಥರದ್ದೆಲ್ಲನೂ ಮತ್ತು ದೇಶಗಳಲ್ಲಿ ಒಂದು ಅಸಹಿಷ್ಣುತೆ ಉಂಟಾಗ್ತಕ್ಕಂಥ ಪಾಸಿಬಿಲಿಟೀಸ್. ಯಾಕೆ ಅಂದರೆ ಈ ರವಿ ಮತ್ತು ಕುಜ ಬಂದಾಗ ರಾಜಕೀಯವಾಗಿ ಬಣ್ಣ ಚೇಂಜ್ ಆಗುತ್ತೆ. ಅಲ್ಲಿ ನಾನು ಹೇಳ್ತಾ ಇದ್ದೆ ಆವಾಗ, ರವಿ ಸಿಂಹರಾಶಿಗೆ ಬಂದಾಗ ಅಂದರೆ ನಮಗೆ ಆಗಸ್ಟ್ 17ನೇ ತಾರೀಕಿಂದ ಸೆಪ್ಟೆಂಬರ್ 16ನೇ ತಾರೀಕು ತನಕ ರವಿ ಮತ್ತು ಕೇತು ಒಟ್ಟಿಗೆ ಇರ್ತಾರೆ. ರಾಹುವಿನ ದೃಷ್ಟಿ ಇರುತ್ತೆ. ಇದೆಲ್ಲವೂ ಸೇರಿಕೊಳ್ಳುತ್ತೆ. ನಮಗೆ ಯಾವುದೋ ಒಂದರಿಂದ ಆಗೋದಿಲ್ಲ. ಇದನ್ನು ಯಾವಾಗಲೂ ಕೂಡ ಮೇದಿನಿ ಜ್ಯೋತಿಷದಲ್ಲಿ ತಿಂಗಳು ಪ್ರಿಡಿಕ್ಷನ್ ಅಂತಲೇ ಬರುತ್ತೆ. ಇದು ತಿಂಗಳು ಅಂದರೆ ನಿಮಗೆ ಜನವರಿ 1 ಜನವರಿ 31 ಆ ಥರ ಅಲ್ಲ ಲೆಕ್ಕ. ಈ ತುಂಬ ಜನ, ನಾನು ತುಂಬ ಮುಂಚೆ ನಾನೇ ನನ್ನ ಯೂಟ್ಯೂಬ್ ಚಾನಲೆಲ್ಲ ಮಾಡಿದ್ದೀನಿ. ನಾನು ಈ ಮಾಸ ಭವಿಷ್ಯ ಅಂತ ಮಾಡಬೇಕಾದ್ರೆ ನಮಗೆ ಮಾರ್ಚ್ 1 ಮಾರ್ಚ್ 31 ಮತ್ತು ಜನವರಿ 1 31 ಆ ಥರ ಅಲ್ಲ. ಸೂರ್ಯನ ಚಲನವಲನ ನೋಡ್ಕೋಬೇಕು. ನಮಗೆ ಪ್ರತಿ ತಿಂಗಳಲ್ಲೂ ಕೂಡ ಹೆಚ್ಚು ಕಮ್ಮಿ 14, 15, 16ನೇ ತಾರೀಕುಗಳಲ್ಲಿ ಸೂರ್ಯ ಮುಂದಿನ ರಾಶಿಗೆ ಹೋಗ್ತಾನೆ. ಸೂರ್ಯ ಸಂಕ್ರಮಣ ಅಂತಲೇ ಕರಿತೇವೆ ನಾವು. ಈಗಷ್ಟೇ ಮೊನ್ನೆ ಕೂಡ ನಮಗೆ ಮಿಥುನ ಸಂಕ್ರಮಣ ಆಗಿದೆ. ಮಿಥುನ ಸಂಕ್ರಮಣ ಆಗೋದಕ್ಕೆ ಮುಂಚೆ ಏನಾಗಿದೆ, ನಮಗೆ ಕಾಲು ತುಳಿತ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ 1 ತಿಂಗಳಲ್ಲಿ ಆಗಿದೆ. ಯಾಕಾಗಿದೆ? ಅದು ಶನಿ ದೃಷ್ಟಿ ವೃಷಭ ರಾಶಿಯಲ್ಲಿದ್ದಂತಹ ರಾಹುವಿಗೆ ಆಗಿತ್ತು. ಅದೇ ತಾನು ಇವಾಗ ಏನಾಯಿತು, ಅವಾಗ ಕುಜ ನೀಚ ಸ್ಥಾನದಲ್ಲಿದ್ದ. ಈಗ ಕುಜ ಸಿಂಹರಾಶಿಗೆ ಬಂದಿದ್ದಾನೆ, ಅದು ಅಗ್ನಿಕ್ಷೇತ್ರ. ಅಲ್ಲಿ ಕೇತು ಒಟ್ಟಿಗಿದ್ದಾನೆ. ಅಲ್ಲಿಂದ ಡೈರೆಕ್ಟ್ ದೃಷ್ಟಿ ರಾಹುವಿಗೆ ಮತ್ತು ವಿಶೇಷ ದೃಷ್ಟಿ ಶನಿಗೆ. ಸೊ ಕುಜನ ದೃಷ್ಟಿ ರಾಹು ಮತ್ತು ಶನಿ ಎರಡಕ್ಕೂ ಬೀಳ್ತಿದೆ ಅಂದರೆ ಪ್ರಪಂಚದಲ್ಲಿ ಏನೋ ಒಂದು ತೊಂದರೆ ಆಗತ್ತೆ ಅನ್ನೋದು ಶತಸಿದ್ಧ. ಅದು ನೀವು ಕೇಳಿದ್ವಿ. ಹಾಗಾದರೆ ಹಿಂದೆನೂ ಬಂದಿತ್ತು 9 ಅನ್ನೋದು, ಅಥವಾ ಹಿಂದೆನೂ ಈ ಥರ ಪ್ಲಾನೆಟರಿ ಪೊಸಿಷನ್ಸ್ ಕಾಂಬಿನೇಷನ್ಸ್ ಬಂದಿರುತ್ತೆ, ಆಗಿರಲ್ವಾ ಅಂತ. ಇದೇ ಕಾಂಬಿನೇಷನ್ಸ್ ಆಗಿರೋದಿಲ್ಲ ಅಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಕಾಂಬಿನೇಷನ್ಸ್ಗಳು ಎಷ್ಟೋ ವರ್ಷಕ್ಕೊಂದ್ಸತಿ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ರಾಹುಕೇತುಗಳು 18 ವರ್ಷಕ್ಕೊಂದ್ಸತಿ ನಮಗೆ ಅದೇ ರಾಶಿಗಳಿಗೆ ಮತ್ತೆ ಬರುತ್ತೆ. ಶನಿ 30 ವರ್ಷಕ್ಕೊಂದ್ಸತಿ ಬರ್ತಾನೆ, ಅಂದರೆ 27.5 ವರ್ಷ 28 ವರ್ಷಕ್ಕೊಂದ್ಸತಿ ಬರ್ತಾನೆ. ಇದನ್ನೆಲ್ಲವನ್ನು ನಮಗೆ ಕುಜ ಎವ್ರಿ 45 ಡೇಸು ವಕ್ರಗತಿಯಲ್ಲಿ ಬಂದಾಗ ಇವೆಲ್ಲ ಚೇಂಜ್ ಆಗುತ್ತೆ. ಸೊ ಇದೇ ಪ್ಲಾನೆಟರಿ ಪೊಸಿಷನ್ಸು ಅಥವಾ ಕಾಂಬಿನೇಷನ್ಸು, ಆಸ್ಪೆಕ್ಟು ಇವೆಲ್ಲ ಬಂದಾಗ ಇದೆಲ್ಲ ಆಗ್ತಕ್ಕಂಥದ್ದು. ಇದನ್ನು ನಮಗೆ ಅರ್ಥ ಮಾಡ್ಕೊಂಡ್ಮೇಲೆ ಏನು ಆಗಿದೆ, ಪರಿಹಾರ ಏನು ಅನ್ನೋದನ್ನು ಕೇಳ್ತು ಅಂದರೆ, ಆದಷ್ಟು ಎಚ್ಚರಿಕೆಯಲ್ಲಿ ಇದ್ದು ಅನ್ವಾಂಟೆಡ್ ಟ್ರಾವೆಲಿಂಗ್ಸ್ ಮಾಡದೇ ಇರತಕ್ಕಂಥದ್ದೇ ಮೊದಲನೇ ಪರಿಹಾರ. ಆದಷ್ಟು ಇವಾಗ ಕುಜ ಅಂದರೆ ಕಲಹಕಾರಕ ಕೂಡ. ವಿನಾಕಾರಣ ರಾಜಕೀಯ ವ್ಯಕ್ತಿಗಳಲ್ಲೇ ಆಗಲಿ, ಒಂಥರ ಮಾತಿನ ಚಕಮಕಿಗಳಾಗ್ತಕ್ಕಂಥದ್ದಾಗಲಿ, ವಾಗ್ಯುದ್ಧಗಳಾಗ್ತಕ್ಕಂಥದ್ದಾಗಲಿ, ಈ ಪಬ್ಲಿಕ್ಕಲ್ಲೇ ನೋಡ್ತಾ ಇರ್ತೀವಿ. ನೀವೇ ಎಷ್ಟೊಂದು ತೋರಿಸ್ತಾ ಇರ್ತೀರ, ಅಲ್ಲಿ ಜಗಳ ಆಯಿತು, ಇಲ್ಲ ಆಯಿತು, ಈ ಥರ ಆಯಿತು ಅಂತೆಲ್ಲ. ಯಾಕಾಗತ್ತೆ? ಕುಜ ಅಂದರೆ ಕಲಹಕಾರಕ. ಕುಜ ಇಂಡಿಕೇಟ್ಸ್ ಕ್ವಾರಲ್ಸ್, ಕುಜ ಇಂಡಿಕೇಟ್ಸ್ ಬ್ಲಡ್, ಕುಜ ಇಂಡಿಕೇಟ್ಸ್ ಆಕ್ಸಿಡೆಂಟ್ಸ್, ಕುಜ ಇಂಡಿಕೇಟ್ಸ್ ಮಿಲಿಟರಿ. ಮೇಯ್ನ್ ಇರೋದೇ ಮಿಲಿಟರಿ. ಕುಜ ಅಂದ್ರೆ ರವಿ ಕುಜ ಅಂತ ಬಂದಾಗ ರಾಜಕೀಯ, ಮಿಲಿಟರಿ. ಇವಾಗ ಕೇಳ್ತಿದ್ದೆ 2025, ನೆಕ್ಸ್ಟ್ 2026 ಬರುತ್ತೆ. 2026 ಆ್ಯಡ್ ಮಾಡಿದಾಗ 1 ಬರುತ್ತೆ. 1 ಅಂದರೆ ಸೂರ್ಯ ಅಂದರೆ ರಾಜಕೀಯ. ಮುಂದಿನ ವರ್ಷದಲ್ಲಿ ರಾಜಕೀಯದಲ್ಲಿ ಮೇಜರ್ ಬದಲಾವಣೆಗಳು ಪ್ರಪಂಚದಾದ್ಯಂತ ಆಗುತ್ತೆ, ನಮ್ಮ ದೇಶದಲ್ಲೂ ಆಗುತ್ತೆ. ಈಗಲೇ ಹೇಳಿದ್ದೀನಿ ಬಲ್ತಿಟ್ಕೊಳ್ಳಿ. ಇವತ್ತಿನ ಡೇಟ್ಗೆ ನೀವು 17ನೇ ತಾರೀಕು ಜೂನಲ್ಲಿ ಏನು ಹೇಳಿದ್ದೀವಿ, ಮತ್ತೆ ನೀವು ಇದನ್ನೇ ಬೇಕಾದ್ರೆ ಪ್ರಸಾರ ಮಾಡ್ಬೋದು. ನೀವು ಇದೇ ಸ್ಟೇಟ್ಮೆಂಟನ್ನು ಪ್ರಸಾರ ಮಾಡಿ 2026ರಲ್ಲಿ ಜನವರಿ 1, 2026 ಇಂದ 31/12/2026 ಒಳಗೆ ಬೇಕಾದಷ್ಟು ಬದಲಾವಣೆಗಳು ಭಾರತದಲ್ಲೂ ಆಗುತ್ತೆ, ಭಾರತದಲ್ಲಿನ ಬೇರೆ ಬೇರೆ ರಾಜ್ಯಗಳಲ್ಲೂ ಆಗುತ್ತೆ, ಪ್ರಪಂಚದಾದ್ಯಂತ ಆಗುತ್ತೆ. ಇದೆಲ್ಲವನ್ನು ಮತ್ತೆ ಅಧಿಕವಾದಂತಹ ಉಷ್ಣಾಂಶನೂ ಜಾಸ್ತಿ ಆಗುತ್ತೆ. ಇದರಿಂದ ಜನಗಳ ತೊಂದರೆ ಆಗತ್ತೆ. ಯಾಕೆ? ಸೂರ್ಯ ಅನ್ನೋನು ಹಾಟ್ ಪ್ಲಾನೆಟ್, ಇವೆಲ್ಲವೂ ಸೇರ್ಕೊಳ್ಳುತ್ತೆ. ಈ ಕುಜನೂ ಅಷ್ಟೇ, ಕುಜನೂ ಹಾಟ್ ಪ್ಲಾನೆಟ್. ಬಿಸಿಲು ಜಾಸ್ತಿ ಆಗ್ತಾ ಇದೆ.
ನಮಗೆ ಪುಣ್ಯಕ್ಕೇನು ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಭಾಗ್ಯಶಾಲಿಗಳು. ಯಾಕೆಂದರೆ ಬಿಸಿಲು ತುಂಬ ಜಾಸ್ತಿ ಆದಾಗ ಮಳೆ ಬರುತ್ತೆ. ಇದು ಬೇರೆ ಕಡೆ ಈ ಥರ ಪ್ರಾಕೃತಿಕವಾದಂತಹ ಒಂದು ಅಡ್ಜಸ್ಟ್ಮೆಂಟ್ ಅನ್ನತಕ್ಕಂಥದ್ದು ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಪ್ರಕೃತಿನೂ ಕೂಡ ನಮಗೆ ಅವಾಗ ಕಾಶನ್ ಕೊಡ್ತಾ ಇರುತ್ತೆ. ಎಲ್ಲೋ ಅಕಾಲಿಕ ವೃಷ್ಟಿ ಆಯ್ತು, ಈ ಸತಿನೇ ಆಯಿತು. ಸಡನ್ನಾಗಿ ಇದ್ದಕ್ಕೆ ಮೇ ಫಸ್ಟ್ ವೀಕಲ್ಲೇ ನಮಗೆ ಒಂಥರ ಮುಂಗಾರು ಮಳೆ ಥರ ಆಗೋಯ್ತು, ಸಿಕ್ಕಾಬಟ್ಟೆ ಒಂದು ವಾರ ಕಂಪ್ಲೀಟ್ ಆಗಿ. ಯಾತಕ್ಕೆ ಇವೆಲ್ಲ ಆಗತ್ತೆ? ಅಕಾಲಿಕ ಅತಿವೃಷ್ಟಿ ಅನಾವೃಷ್ಟಿ ಅಂತ ಕರಿತೀವಿ ನಾವು. ಯಾತಕ್ಕೋಸ್ಕರ ಆಗುತ್ತೆ ಇವೆಲ್ಲ? ಏನೋ ಮುಂದಕ್ಕೆ ಆಗ್ತಕ್ಕಂಥ ದುರ್ಘಟನೆಗಳನ್ನು ಸೂಚಿಸೋದಕ್ಕೇನೆ ಇವೆಲ್ಲ ಆಗ್ತಕ್ಕಂಥ. ಓಕೆ.